ಎನ್ಆರ್ ಕ್ಷೇತ್ರದ ಶಾಸಕರಿಗೆ ಕಳೆದ ಸಂಚಿಕೆ ಬಹುಶಃ ಬೇಜಾರಾಗಿದ್ರೆ ಬೇಜಾರು ಮಾಡ್ಕೋಬೇಡಿ ಅಂತ ನಾ ಹೇಳೋದು ತಪ್ಪು ನಡೆದಿದ್ರೆ ಸರಿಪಡಿಸ್ತೀವಿ. ನೀವು ಕಾರಣಗಳು ನೀವು ಕೊಡ್ತಾ ಇದ್ದೀರಿ, ನಾನು ಇಲ್ಲಿ ಬರ್ತಾ ಇದ್ದೀನಿ. ನೀವು ಸರಿಯಾಗಿ ಏನಿದೆ ಕಾನೂನು ಪರವಾಗಿ, ಕಾನ್ಸ್ಟಿಟ್ಯೂಷನ್ ಪರವಾಗಿ, ಬೈಲಾಸ್ ಪರವಾಗಿ, ಸರ್ಕ್ಯುಲರ್ಸ್ ಪರವಾಗಿ, ಬಡವ್ರ ಹಕ್ಕು ಬಡವರಿಗೆ ಕೊಟ್ಬಿಟ್ಟು ಯಾರು ಸರ್ಕಾರದ ಮಟ್ಟದಲ್ಲಿ ಮಾತನಾಡ್ಲಿಕ್ಕೆ ಸಾಧ್ಯ ಇರುವೋ ಅವರೆಲ್ಲರೂ ಸೇರಿ ಓರ್ವನನ್ನ ಆಯ್ಕೆ ಮಾಡಿ ಕಳುಹಿಸಿಕೊಡುವಂತಹದ್ದೇ ಬಡವರ ಕಷ್ಟನ ಆಡಳಿತದ ಯಂತ್ರ ಅಂದ್ರೆ ಸರ್ಕಾರ ಏನಿದೆಯಲ್ಲ ಆ ಸರ್ಕಾರಕ್ಕೆ ತಿಳಿಪಡಿಸಲಿ. ಎಲ್ಲ ಕಮಿಟೀಸ್ನಲ್ಲಿ ಕಾನೂನು ಪರವಾಗಿ ಏನಿದೆ ಈ ಸರ್ಕ್ಯುಲರ್ ಪರವಾಗಿ ಅಕಸ್ಮಾತ್ ಎಲ್ಲ ಹಂಚ್ಬಿಡ್ತಾ ಇದ್ದಾರೆ ಬಡವರಿಗೆ ಹಂಚಿದ್ರೆ ನಾನು ಬರೋಕ್ಕೆ ಕಾರಣನೇ ಇದೆ. 5 ಇನ್ಸ್ಟಿಟ್ಯೂಟ್ಗಳು ಬರುವಂತಹ ಹಣದಿಂದ ಎಂಟೈರ್ ಮೈಸೂರಿನಲ್ಲಿ ಇರುವಂತಹ ಮುಸಲ್ಮಾನ್ ಸಮುದಾಯದ ಬಡತನವನ್ನೇ ಓಡಿಸಿದ್ದಬಹುದು. ಹಿಂಗೆ ಹೇಳ್ತೀರಿ, ಪೇಪರ್ ಇರೋದು ಸುಮ್ಮನೆ ಹೇಳ್ಕೊಳ್ಳೋದಕ್ಕೆ ಇಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ. ಅದರ ಮೇಲೆ ಈ ಇನ್ಸ್ಟಿಟ್ಯೂಷನ್ಸ್ ಸರಿಯಾಗಿ ಇನ್ಫಾರ್ಮೇಶನ್ ಕೊಡೋದು, ಏನೋ ಕೇಳಕ್ ಹೋಗ್ತಾರೆ ಏನು ಉತ್ತರ, ಆ ಎಮೋಷನಲ್ ಜನದಿಂದ ನೀವು ಬದುಕ್ಬಿಡ್ತಾರೋದು. ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವೀರೇಶ್ ವೀರಪ್ಪ. ನಾವು 15ನೇ ಸಂಚಿಕೆಯಲ್ಲಿ ಇದ್ದೀವಿ. ಸಂಚಿಕೆಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾನು ಬಹಳ ರೋಷಾವೇಶದಲ್ಲಿ ಮಾತನಾಡಿದ್ದೆ. ಅಲ್ಲ, ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಒಂದಷ್ಟು ಕೆಲಸ ಮಾಡಬೇಕು. ನಮ್ಮ ಶಾಸಕರಿಗೆ, ಎನ್ಆರ್ ಕ್ಷೇತ್ರದ ಶಾಸಕರಿಗೆ ಕಳೆದ ಸಂಚಿಕೆ ಬಹುಶಃ ಬೇಜಾರಾಗಿದ್ರೆ ಬೇಜಾರು ಮಾಡ್ಕೋಬೇಡಿ ಅಂತ ನಾ ಹೇಳಲ್ಲ. ತಪ್ಪು ನಡೆದಿದ್ರೆ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಯಾಕೆ ಈ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ, ಓರ್ವ ಶಾಸಕನ ಆಯ್ಕೆ ಅಥವಾ ಓರ್ವ ಸಂಸದನ ಆಯ್ಕೆಯ ಹಿಂದೆ ಇರುವಂತಹ ತಾತ್ಪರ್ಯವೇ ಇದು. ಯಾರು ಸರ್ಕಾರದ ಮಟ್ಟದಲ್ಲಿ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅವರೆಲ್ಲರೂ ಸೇರಿ ಓರ್ವನನ್ನ ಆಯ್ಕೆ ಮಾಡಿ ಕಳುಹಿಸಿಕೊಡುವಂತಹದ್ದೇ ಬಡವರ ಕಷ್ಟನ ಆಡಳಿತದ ಯಂತ್ರ ಅಂದ್ರೆ ಸರ್ಕಾರ ಏನಿದೆಯಲ್ಲ ಆ ಸರ್ಕಾರಕ್ಕೆ ತಿಳಿಪಡಿಸ್ಲಿ ಅಂತ. ಅದು ಇಲ್ಲಿ ಆಗ್ತಾ ಇಲ್ಲ ಅನ್ನುವಂತಹದ್ದು ನಿಮ್ಮ ಆರೋಪ ಅಥವಾ ನಿಮ್ಮ ಸಮುದಾಯದ ಒಂದಷ್ಟು ಆರೋಪ ಅಂತ ಹೇಳ್ಬೋದು. ಯಾಕೆ ಮಾತನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರಿ ನಿನ್ನೆ, ಅಂದ್ರೆ ಕಳೆದ ಸಂಚಿಕೆಯಲ್ಲಿ ಈ 5 ಇನ್ಸ್ಟಿಟ್ಯೂಟ್ಗಳು ಬರುವಂತಹ ಹಣದಿಂದ ಎಂಟೈರ್ ಮೈಸೂರಿನಲ್ಲಿ ಇರುವಂತಹ ಮುಸಲ್ಮಾನ್ ಸಮುದಾಯದ ಬಡತನವನ್ನೇ ಓಡಿಸಿ ಬಿಡಬಹುದು. ಹೆಂಗೆ ಹೇಳ್ತೀರಿ ಇದನ್ನ? ಸರ್, ಅದು ಅಲ್ಹಮ್ದುಲಿಲ್ಲಾ ಅದಕ್ಕೆ ಬರ್ತೀನಿ. ಅದರ ಮುಂಚೆ ಅಕಸ್ಮಾತ್ ಎಲ್ಲ ಕಮಿಟೀಸ್ನಲ್ಲಿ ಕಾನೂನು ಪರವಾಗಿ ಏನಿದೆ ಈ ಸರ್ಕ್ಯುಲರ್ ಪರವಾಗಿ ಅಕಸ್ಮಾತ್ ಎಲ್ಲ ಹಂಚ್ಬಿಡ್ತಾ ಇದ್ದಾರೆ ಬಡವರಿಗೆ ಹಂಚಿದ್ರೆ ನಾನು ಬರೋಕ್ಕೆ ಕಾರಣನೇ ಇಲ್ಲ. ಫಸ್ಟ್ ಆಫ್ ಆಲ್ ಸರಿ, ಅವ್ರ ಹಂಚಿಲಿಕ್ಕೆ ನಾನು ಇಲ್ಲಿ ಬಂದೆ, ಅವೇರ್ನೆಸ್ಗೆ ಬಂದಿರೋದು. ಯಾಕೆ ನೀವು ಮಾಡ್ತಾ ಇಲ್ಲ, ನೀವು ಕಾರಣಗಳು ನೀವು ಕೊಡ್ತಾ ಇದ್ದೀರಿ, ನಾನು ಇಲ್ಲಿ ಬರ್ತಾ ಇದ್ದೀನಿ. ನೀವು ಸರಿಯಾಗಿ ಏನಿದೆ ಕಾನೂನು ಪರವಾಗಿ, ಕಾನ್ಸ್ಟಿಟ್ಯೂಷನ್ ಪರವಾಗಿ, ಬೈಲಾಸ್ ಪರವಾಗಿ, ಸರ್ಕ್ಯುಲರ್ಸ್ ಪರವಾಗಿ, ಬಡವ್ರ ಹಕ್ಕು ಬಡವರಿಗೆ ಕೊಟ್ಬಿಟ್ರೆ ನಾವೆಲ್ಲ ಇಲ್ಲಿ ಗಂಟ ನಾವು ಏನ್ ಕಾರಣ ಇರ್ತದೆ ಹೇಳಿ ಸರ್. ಅದರ ಮೇಲೆ ಈ ಇನ್ಸ್ಟಿಟ್ಯೂಷನ್ಸ್ ಸರಿಯಾಗಿ ಇನ್ಫಾರ್ಮೇಶನ್ ಕೊಡೋದು, ಏನೋ ಕೇಳಕ್ ಹೋಗ್ತಾರೆ ಏನು ಉತ್ತರ ಕೊಡ್ತಾರೆ. ಏನ್ ಇದೇ ರೀತಿಯಿಂದ ಇವ್ರು ಹಿಂದ್ಗಡೆ ಬಲ ಅಲ್ಲಾಡ್ಸ್ಕೊಂಡು ಇರ್ಬೇಡಣ. ಆ ಕಡೆ ನೋಡಿದ್ರೆ ಮೆಜೆಸ್ಟಿಕ್ ಆಡಳಿತ ಮಂಡಳಿ ಹಂಗೆ ಬೈಕ್ ಕಳಿಸ್ತಾರೆ. ಏನು ಆ 30% ಕೇಳಿ ನಾನೇ ಕಳಿಸಿದ್ದೆ ಸರ್, ಇರೋದು ಹೇಳ್ತಾ ಇದ್ದೀನಿ. ಪೇರೆಂಟ್ಸ್ಗೆ ನಾನೇ ಸುಮಾರು ಪೇರೆಂಟ್ಸ್ಗೆ ನಾನು ಕಳಿಸಿದ್ದೆ. ಇವ್ರಿಗೆ ಏನಂತ ಕಳಿಸ್ಕೊ ಕೊಟ್ಟವ್ರೆ, ಒಂದ್ ಸ್ವಲ್ಪ ಕೊಟ್ಟವ್ರೆ, ಕೊಡ್ಲಿಲ್ಲ ಅಂತ ಇಲ್ಲ. ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ಕೊಟ್ಟವ್ರೆ. ಅಥವಾ ಅವ್ರಿಗೆ ಇಷ್ಟ ಆಗೋರು ಮಾತ್ರ ಕೊಡ್ತಾರ, ಹೆಂಗೆ ಅದೇನೋ ಅದನ್ನ ನೋಡ್ಬೇಕದು. ಅವ್ರಿಗೆ ಏನ್ ಲಿಂಕ್ ಇದೆ ಏನಂತ ನಾನು ಬರ್ತೀನಿ. ಅಂದ್ರೆ ಇವ್ರ ಮೂಮೆಂಟ್ ಏನಿರ್ತದೋ ಅದು ಏನೇನು ಇವ್ರದ್ದು ತಲೆನಲ್ಲಿ ಇರ್ತದೋ, ಯಾರನ್ನ ಆ ಬಡವ್ರು ಹೋದ್ರೆ ಬಡವ್ರಿಗೆ ನೀವು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ಕಡೆಯಿಂದ ಕೊಂಡಿಸಿ ಮರ್ಯಾದೆಯಿಂದ ಒಳ್ಳೆ ರೀತಿಯಿಂದ ಅವ್ರಿಗೆ ಸಮಜಾಯಿಸಿ ಹೋದ್ರೆ ನಮ್ಮ ಸೆಂಟಿಮೆಂಟಲ್ ಜನ, ಆ ಎಮೋಷನಲ್ ಜನ ಇಂದ ನೀವು ಬದುಕ್ಬಿಡ್ತಾರೋದು. ಸರ್ ಕೇಳಿ ಸರ್, ಇದು
ಇಲ್ಲಿ ಗಂಟ ಬಂದ್ಬಿಟ್ಟಿತ್ತು ನಮ್ಗೂನು. ಯಾರು ಇವ್ರಿಗೆ ಅರ್ಥ ಮಾಡಿಸೋದು ಯಾರು ಇವ್ರಿಗೆ ಅಂತ. ಅದರ ಮೇಲೆ ಇವ್ರು ನಮ್ಮ ಶಾಸಕರು ಹೋದ್ ವರ್ಷ ಬಂದು ಶ್ರೀರಂಗಪಟ್ಟಣದಲ್ಲಿ ಹೇಳ್ತಾರೆ. ಇವ್ರು ರೆಕಾರ್ಡಿಂಗ್ ಇದೆ, ಅದೆಲ್ಲ ಕೇಳ್ತಾ ಇಲ್ಲ ಯಾರು ಅಂತ ಹೇಳ್ಬಿಟ್ಟು ಸುಮ್ಗೆ ಹೋಗ್ಬಿಟ್ಟು ಕೂತ್ಕೊಂಡು ಇರ್ಬಿಟ್ರ. ಕೇಳ್ಬೇಕಾಗಿರೋರು ಯಾರು ಹೇಳಿ ಸರ್. ಯಾರು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಕೆ ಇದೆ ಇವ್ರದ್ದು. ಸೊ ಪೇಪರ್ ಇರೋದು ಸುಮ್ಗೆ ಹೇಳಿಕೆ ಹೇಳ್ಕೊಳಕ್ಕೆ ಇಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ. ಇದೆಲ್ಲ ನಾನು ಕ್ವಶನ್ ಕೇಳಿದ್ರೆ ಕಮ್ಯುನಿಟಿ ಅಗೇನ್ಸ್ಟ್ ಹೋಗೋ ನೀವು ಅಂತಾರೆ. ನೀವು ಹೋಗಿದ್ದೀರಲ್ಲಪ್ಪ, ಕಮ್ಯುನಿಟಿಗೆ ವೆಲ್ಫೇರ್ ಮಾಡಿದಿರಲ್ಲ, ಪೇಪರ್ ತೋರಿಸಿ. ಅಂದ್ರೆ ನಿಮ್ಮನ್ನೇ ಮುಸ್ಲಿಂ ವಿರೋಧಿ ಅಂತ ಹೇಳ್ತಾರೆ. ಕಡಿಮೆ ಅಂದ್ರೆ ಅದು ಬಹಳ ಒಳ್ಳೇದದು. ಏನೇನು ಹೇಳ್ತಾರೆ. ಅದೆಲ್ಲ ಇವಾಗ ವಿಡಿಯೋಸ್ ಮೇಲೆ ಬಹಳ ಸುಮಾರು ವಿಡಿಯೋಸ್ ಮೇಲೆ ಹೇಳ್ತಾ ಇರ್ತೀನಿ ನಾನು. ಗಲಾಟೆ ನಡೆದು FIRs ಆಗೈತೆ. ಆ ರೀತಿಯಿಂದ ಈ ಸ್ಟ್ರಕ್ಚರ್ ಎರ್ವಟ್ ಮಾಡಿಬಿಟ್ಟವ್ರೆ ಸರ್. ಯಾರೋ ಮಾಡೋರೆ, ನಾನು ಇವರು ಅವರು ಅಂತ ಹೇಳಕ್ ಹೋಗಲ್ಲ. ಆ ಪಾಯಿಂಟ್ ಬೇರೆದು. ಇವಾಗ ನೀವು ನಿಮ್ಮ ಕನ್ಸರ್ನ್ಸು ನನ್ನ ಕನ್ಸರ್ನ್ಸು ನಿಮ್ಮ ಕನ್ಸರ್ನ್ಸು. ಇವರು ಯಾಕೆ ಕೊಡ್ತಾ ಇಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಮೆಷರಿಂದ ನೋಡಿ. ಕಾರಣ ಯಾಕಂದರೆ ಆಫ್ಟರ್ ಆಲ್ ಇವರು MLA ಆಲ್ಸೋ, ಶಾಸಕರು ನೀವು. ಇನ್ನೊಂದು ಏನಂದರೆ ಇವರು ನಾಮಿನೇಟೆಡ್ ಮೆಂಬರ್ ಆಫ್ ದಿ ಬೋರ್ಡ್, ಬೆಂಗಳೂರು ಬೋರ್ಡ್ ಆಫ್ ಔಕಾಫ್ನಲ್ಲಿ. ಗ್ರೇಟ್. ಅಂದ್ರೆ ಕೇಳಬೇಕಾಗಿರೋ ಸ್ಥಾನಗಳಲ್ಲಿ ಶಾಸಕರು ಇದ್ದಾರಲ್ಲ ಸರ್, ಯಾಕೆ ಕೇಳ್ತಾ ಇಲ್ಲ? ಎಲ್ಲ ನಾವೇ ಬುದ್ಧಿ ಹೇಳ್ಕೊಡೋಣ. ಕೂತಿರೋದು ಜಾಗದಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡೋರು ನೀವು. ಬಟ್ ಹಲೀಂ ಸರ್, ನಂದು ಮತ್ತೊಂದು ಪ್ರಶ್ನೆ. ಹೇಳಿ ಸರ್. ಮುಸ್ಲಿಂ ಸಮುದಾಯ ಒಂದು ದೊಡ್ಡ ಸಮುದಾಯ. ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡ್ರು ಕೂಡ ಅದೊಂದು ದೊಡ್ಡ ಸಮುದಾಯ. ರಾಜಕೀಯವಾಗಿ ತನ್ನದೇ ಆದಂತಹ ಪ್ರೌಢಿಮೆ ಮತ್ತೆ ಹಿಡಿತವನ್ನ ಇಟ್ಕೊಂಡಿರುವಂತಹ ಒಂದು ಸಮುದಾಯ. ಇಂತಹ ಒಂದು ಸಮುದಾಯಕ್ಕೆ ವಕ್ಫ್ ಬೋರ್ಡ್ ನಲ್ಲಿ ಇರುವಂತಹ ಹಣವನ್ನ, ಬಡಬಗ್ಗರಿಗೆ ಅಂತಲೇ ಇದ್ದಂತಹ ಹಣವನ್ನ ತಾವು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದು ಕಾರಣ ಏನಿರ್ಬೋದು ಸರ್? ಇಲ್ಲಿ ನಿಮ್ಮ ಕ್ವಶನ್ಗೆ ನೇರವಾಗಿ ಆನ್ಸರ್ ಹೇಳ್ಬಿಡ್ತೀನಿ. ಬಹಳ ಒಳ್ಳೆ ಕ್ವಶನ್. ಯಾರ್ಯಾರಿಗೆ ಏನೇನು ನೋವಾಗ್ತದೆ ಅದು ಬೇರೆ ಪ್ರಶ್ನೆ. ಈ ಬೋರ್ಡ್ ಅನ್ನು ಆಟೋನಮಸ್ ಬಾಡಿ ಹೌದು, ಇದೊಂದು ಸತ್ಯಾಂಶ. ಇಲ್ಲಿ ಮುಸ್ಲಿಮ್ಸ್ ಲೀಡರ್ಸ್ ಇರಬೇಕಾಗಿರೋದು, ಮುಸ್ಲಿಮ್ಸ್ ಪೊಲಿಟಿಷಿಯನ್ಸ್ ಇಲ್ಲ. ದೇರ್ ಲೈಸ್ ದಿ ಪಾಯಿಂಟ್. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? ಇವ್ರೆಲ್ಲರಿಗೂ ಹೆಂಗೆ ಇವರು ತಿಳ್ಕೊಳ್ತಾರೆ, ಇವ್ರದ್ದು ಅದು ಇಂಟರ್ಪ್ರಿಟೇಷನ್, ನನ್ಗೆ ಬೇಕಾಗಿಲ್ಲ. ಈ ಆಟೋನಮಸ್ ಬಾಡಿಗೆ ಮುಸ್ಲಿಮ್ಸ್ ಲೀಡರ್ಸ್ ಮುಸ್ಲಿಮ್ಸ್ ಗವರ್ನ್ ಮಾಡಬೇಕಾಗಿದೆ. ಅಂದ್ರೆ ಈ ಸಮಿತಿನಲ್ಲಿ ಮುಸ್ಲಿಂ ನಾಯಕರುಗಳನ್ನ ಅಥವಾ ಸಮುದಾಯದ ಬಗ್ಗೆ ಪ್ರೀತಿ ಇರುವಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಕಳಿಸಿ, ರಾಜಕಾರಣಿಗಳನ್ನ, ಮುಸ್ಲಿಂ ಪೊಲಿಟಿಕಲ್ ಲೀಡರ್ಸ್ ಇಲ್ಲ. ಅದೇ ಪಟ್ಟಭದ್ರ ಇಲ್ಲ, ನಾನು ಅಲ್ಲಿ ಕಾನೂನು ಇದೆ, ಇವ್ರು ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ದಿಸ್ ಇಸ್ ದಿ ಫ್ಯಾಕ್ಟ್ ನಮ್ಮ ಅನಲೈಸ್ಗೆ. ಅಂದ್ರೆ ನಿಮ್ಮ ಅನಿಸಿಕೆ ಅಥವಾ ಆಶಯ ಅದೊಂದು. ಯಾವ್ದಾದ್ರು ಒಂದು ಕಮಿಟಿನಲ್ಲಿ ಸಮುದಾಯದ ಬಗ್ಗೆ ಅಭಿವೃದ್ಧಿ ಪಡಿಸಬೇಕು ಆ ಸಮುದಾಯನ, ಅಥವಾ ಆ ಸಮುದಾಯದ ಜನರನ್ನ ಮೇಲೆತ್ತಬೇಕು ಅಂತ ಹೇಳಿದ್ರೆ ಅಂತಹ ಮನಸ್ಸಿರೋರ್ನ ಆಯ್ಕೆ ಮಾಡಿ. ಈ ರಾಜಕಾರಣಿಗಳನ್ನ ಮಾಡಿದ್ರೆ ಕಷ್ಟ ಇದೆ. ಅಂದ್ರೆ ಮುಸ್ಲಿಂ ರಾಜಕಾರಣಿಗಳು ಮುಸ್ಲಿಂ ಸಮುದಾಯದ ಪರ ನಿಲ್ತಾ ಇಲ್ಲ ಅನ್ನೋದ ನಿಮ್ಮ ಮಾತನಾಡ ಸರ್. ಇವಾಗ ಪೇಪರ್ಸ್ ತೋರಿಸ್ತಾ ಇದ್ದಲ್ಲ, ಏನ್ ಇವರು ಬೆನಿಫಿಟ್ಸ್ ಮಾಡವ್ರೆ ತೋರಿಸ್ಲಿ. ಎಷ್ಟು ಜನಕ್ಕೆ ಇವರು ಎಜುಕೇಶನ್ಗೆ ಕೊಟ್ಟವ್ರೆ. ನೀವೇನು ಕೊಡಕ್ ಹೋಗ್ಬೇಡಿ. ಈ ದುಡ್ಡಿನಲ್ಲಿ ಏನ ಎಜುಕೇಶನ್ ಇದ್ರೆ ತೋರಿಸಿ, ಏನ್ ಕಟ್ಟಿದ್ದೀರಿ ನೀವು ತೋರಿಸಿ. ಅಲಿಂ ಸರ್, ಇದು ರಾಜ್ಯ ಮಟ್ಟದ ಒಂದು ಸುದ್ದಿ ಸಂಸ್ಥೆ. ಸುಮ್ಮನೆ ಕಾಗೆ ಹಾರಿಸಿದ್ರೆ ಆಗಲ್ಲ, ಡಾಕ್ಯುಮೆಂಟ್ ಕೊಡ್ಬೇಕಾಗ್ತದೆ. ನೀವು ಓರ್ವ ಶಾಸಕರ ಮೇಲೆ ನೀವು ಇಂತಹದ್ದೊಂದು ಆರೋಪ ಮಾಡ್ತಾ ಇದ್ರಿ. ಬರೀ ಶಾಸಕರು ಮಾತ್ರ ಅಲ್ಲ, ಎಂಟೈರ್ ರಾಜ್ಯದಲ್ಲಿ ಇರುವಂತಹ ಅಷ್ಟು ಜನ ಮುಸ್ಲಿಂ ರಾಜಕಾರಣಿಗಳ ಮೇಲೆ ತಾವು ಆರೋಪ ಮಾಡ್ತಾ ಇದ್ದೀರಿ. ಯಾವುದಾದ್ರೂ ಒಂದು ಕಮಿಟಿನಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಕೂರಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಷನ್ ಆಗಬೇಕು, ಅವಾಗ ಕೂತ್ರು ಒಳ್ಳೇದು. ಇಲ್ಲ, ಇಲ್ಲಿ ಅದಾಗ್ತಾ ಇಲ್ಲ. ಆಗ್ತಾ ಇಲ್ಲ. ನಾಮನಿರ್ದೇಶನದೇ ಪ್ರಾಬ್ಲಮ್ ಅಂತೀರಾ? ಅದೇ
ಸರಿ ಬಿಡಿ, ಇದು ನಮ್ಮ ಮುಸ್ಲಿಂ ಸಮುದಾಯದವರಿಗೆ ಗೊತ್ತಿಲ್ವಾ? 15 ವರ್ಷದಿಂದ ಮೈಸೂರಿನಲ್ಲಿ ನಡೆದಿರೋದು ಎಲೆಕ್ಷನ್ ಪ್ರೋಸೆಸ್ ತೋರಿಸಿ ಸ್ವಲ್ಪ ನೋಡೋಣ. ಅಂದ್ರೆ ನೀವು ಒಬ್ಬರೇ ಬುದ್ಧಿವಂತರು, ಮುಸ್ಲಿಂ ಜನಾಂಗದಲ್ಲಿ ಬೇರೆಯವ್ರು ಯಾರು ಬುದ್ಧಿವಂತರು ಇಲ್ಲ ಸರ್. ಯಾರಿಗೂ ಈ ಅವೇರ್ನೆಸ್ಸೇ ಇಲ್ಲ. ಎಲೆಕ್ಷನು, ಸೆಲೆಕ್ಷನು, ಅಡ್ಯಾಕ್ ಕಮಿಟಿ ಯಾರಿಗೂ ಅಲ್ಲಿ ಗಂಟ ಅವೇರ್ ಮಾಡಿಬಿಟ್ರೆ ಅವ್ರು ಕೇಳ್ಕೊಂಡು ಬರ್ತಾರೆ. ಯಾಕೆ? ಇಲ್ಲಾಂದ್ರೆ ಕೇಳ್ಕೊಂಡು ಬಂದ್ಬಿಡ್ತಾರಲ್ಲ, ಅವೇರ್ ಆಗ್ಬಿಟ್ರೆ ಜನಕ್ಕೆ ಗೊತ್ತಾಗ್ಬಿಟ್ರೆ. ಯಾವುದೋ ಕೆಲ ವ್ಯಕ್ತಿಗಳು ಪಟ್ಟಭದ್ರ ಹಿತಾಸಕ್ತಿ ವರ್ಗದವರು ಮುಸ್ಲಿಂ ಸಮುದಾಯವನ್ನ ಶೈಕ್ಷಣಿಕವಾಗಿ ಹಿಂದುಳಿದ್ರೆ ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಯಾರನ್ನ ಇವಾಗ ಕೇಳಿ ಸರ್, ಇವಾಗ ನಾನು ಪೂರ್ತಿ ಸ್ಟೇಟ್ ಆಮೇಲೆ ನೋಡೋಣ. ನೀವು ಹೇಳ್ತಾ ಇದ್ದೀರಲ್ಲ, ಅದು ಆಮೇಲೆ ವಿಚಾರ. ಯಾಕಂದ್ರೆ ನಾನು ಇನ್ನ ಅಲ್ಲಿ ಗಂಟ ನಾನು ಮುಟ್ತಾ ಇಲ್ಲ. ಮೈಸೂರು ಸಿಟಿ ನಾನು ನೋಡ್ತಾ ಇರೋದು. ನಾನು ಆವಾಗ ಹೇಳ್ತಾ ಇದ್ದೀನಿ, ಮೈಸೂರು ಸಿಟಿ ಮೀನ್ಸ್ ಮೈಸೂರು ಸಿಟಿ. ಮೈಸೂರು ಸಿಟಿ ದಾಖಲೆ, ಮೈಸೂರು ಸಿಟಿ ವಕ್ಫ್ ಬೋರ್ಡ್ದು ದಾಖಲೆ ನೋಡ್ಕೊಂಡು ನಾನು ಒಂದು ಧ್ವನಿ ಅಂತ. ಸೊ ಇದು ಎಲ್ಲ ಇದು ಸೇಮ್ ಅಂತ ಮೈಸೂರು ಸಿಟಿಗಿರ್ಲಿ. ಆಯ್ತು. ಮೈಸೂರು ಸಿಟಿನಲ್ಲಿ ಯಾರ್ಯಾರು ಇದ್ದಾರೆ, ಯಾವ್ಯಾವ ಪೋಸ್ಟ್ ನಲ್ಲಿ ಇದ್ದಾರೆ, ನಿಮ್ಗೆ ಆ ರಿಸಲ್ಟ್ಸ್ ಕಾಣಿಸ್ತಾ ಇದೆ. ಸಮಿತಿಯಲ್ಲಿರೋರು ಎಜುಕೇಟೆಡ್ಸ್ ಇಲ್ಲ ಅಂತೀರಾ? ನಾನು ಅದು ಹೇಳಕ್ ಹೋಗಲ್ಲ. ಅವ್ರದ್ದೇನು ರಿಕಾರ್ಡ್ಸ್ ಇದೆಲ್ಲ ತರಿಸ್ಬಿಟ್ಟು ಇಲ್ಲಾಂದ್ರೆ ಕೊಳ್ಳಿ, ಅಲ್ಲೇ ಗೊತ್ತಾಗ್ತದೆ ಅವ್ರ ರಿಕಾರ್ಡ್. ಅಂದ್ರೆ ಜನಕ್ಕೆ ಅರ್ಥ ಆಗಂಗೆ ಸ್ಪಷ್ಟವಾಗಿ. ಇವಾಗ ನಾನು ಉದಾಹರಣೆಗೆ ನಾನು ಹೋಗಿ ಕಮಿಟಿನಲ್ಲಿ ನಾನು ಕೂತಿರ್ತೀನಿ. ನಾನು ಫಸ್ಟ್ ಪ್ರಿಫರೆನ್ಸ್ ನಲ್ಲಿ 1 ಕಮಿಟಿಯಿಂದ ಜಾಸ್ತಿ 2ನೇ ಕಮಿಟಿನಲ್ಲಿ ಇರಬಾರ್ದು. ಹೌದು, ಕರೆಕ್ಟ್. ಬೈಲಾದಲ್ಲಿ ಅದಿದೆ, ಒಬ್ಬ ವ್ಯಕ್ತಿಗೆ ಒಂದು ಅಧಿಕಾರ ಮಾತ್ರ. 2ನೇ ಕಮಿಟಿಯಲ್ಲಾಗಲಿ 2ನೇ ಅಧಿಕಾರಕ್ಕಾಗಲಿ ಅರ್ಹನಲ್ಲ ಇಲ್ಲ ಅಂತ. ಅದು ತಪ್ಪಾಗುತ್ತೆ. ಕರೆಕ್ಟ್. 1 ಮಸ್ಜಿದಿ ಕಮಿಟಿನಲ್ಲಿ ಅಲ್ಲಿ ಸೆಕ್ಷನ್ 5 ನಲ್ಲಿ ಮೆಂಬರ್ಶಿಪ್ ಆಕ್ಟ್ ನಲ್ಲಿ ತೋರಿಸ್ತಾ ಇದ್ದಾರೆ, 1 ಮಸ್ಜಿದಿ ಕಮಿಟಿಯಿಂದ ಬೇರೆ ಮಸ್ಜಿದಿ ಕಮಿಟಿನಲ್ಲಿ ಇರ್ಕೂಡುದು. ಮಸೀದಿ ಕಮಿಟಿನಲ್ಲೇ ಇರಬಾರ್ದು. 1 ಮಸ್ಜಿದಿ ಕಮಿಟಿನಲ್ಲಿ ನೀವು ಇದ್ರೆ ಇನ್ನೊಂದು ಆರ್ಫನೇಜ್ ಕಮಿಟಿನಲ್ಲಿ ಇರ್ಬೋದು. ಓಕೆ, ಆರ್ಫನೇಜ್ ಕಮಿಟಿನಲ್ಲಿ ಇರ್ಬೋದು, ಡಿಫರೆಂಟ್. ಓಕೆ, ಹೌದು. ನೀವು ಒಂದು ಕಬ್ರಸ್ತಾನ್ ಕಮಿಟಿ ಅಂತ ಇದೆ, ಅಲ್ಲಿ ಇರ್ಬೋದು. ಬಟ್ ಸಿಮಿಲಾರಿಟಿ ಇರಬಾರ್ದು. ಆರ್ಫನೇಜ್ ಮೀನ್ಸ್ 2 ಆರ್ಫನೇಜ್ ಇರಬಾರ್ದು, ಕಬ್ರಸ್ತಾನ್ ಮೀನ್ಸ್ 2 ಕಬ್ರಸ್ತಾನ್ ಇರಬಾರ್ದು, ಮಸ್ಜಿದಿ ಅಂದ್ರೆ 2 ಮಸ್ಜಿದಿ ಇರಬಾರ್ದು. ಒಂದು ಮಸೀದಿಯಲ್ಲಿ ಇದ್ದಂತಹ ವ್ಯಕ್ತಿ ಕಬರ್ಸ್ಥಾನದಲ್ಲಿ ಇರಬಹುದು, ಆದ್ರೆ 2 ಮಸೀದಿ ಅಥವಾ 2 ಕಬರ್ಸ್ಥಾನ್ ತಪ್ಪು. ಇವಾಗ ಉದಾಹರಣೆ, ನಾನು ಕಚ್ಚಿ ಮೆಮನ್ ಮಸ್ಜಿದಿನಲ್ಲಿ ಇದ್ದೀನಿ. ಓಕೆ, ಅಬು ಆಹಿಲ್ ಮಸ್ಜಿದಿ ಇಲ್ಲ, ಅದು ಏನದು ವ್ಯವಸ್ಥೆ ಹೇಳಿ. ಮಸೀದಿ ಅದು 2 ಮಸ್ಜಿದಿನಲ್ಲಿನೂ ಒಬ್ರು ಇದ್ದಾರೆ ಅಲ್ಲಿ. ಮುಸ್ಲಿಂ ಗರ್ಲ್ಸ್ ಆರ್ಫನೇಜ್, ಮುಸ್ಲಿಂ ಬಾಯ್ಸ್ ಆರ್ಫನೇಜ್, ಇದು 2 ಆರ್ಫನೇಜ್ ಇದೆ. ಯಾರ ಪುಣ್ಯಾತ್ಮ? ಸರ್ ನಮ್ಮ ಶಾಸಕರೇ, ನಮ್ಮ ಶಾಸಕರು ಕೂತಾರೆ. ಇವಾಗ ವೈಲೇಷನ್ ಯಾರು ಮಾಡ್ತಾರಲ್ಲ ಸರ್, ಹೇಳಿ ನೀವು. ಬೇಲಿನೇ ದೋಲಾಮಿತಾ ಇದೆ. ಅದಕ್ಕೆ ಇವಾಗ ನಾನು ಓದ್ಸಲಿ ಹೇಳಿದೆ, ಇಂಥವ್ರಿಗೆ ಕಣ್ಣು ಹಿಡಿಬೇಕು ಅಂದ್ರೆ ಅಫಿಡೇವಿಟ್ ತಗೊಳ್ಳಿ, ಇವರಿಂದ ಅಂಡರ್ಟೇಕಿಂಗ್ ತಗೊಳ್ಳಿ. ಕರೆಕ್ಟ್, ನಾನು ಇಂತಿಂತ ಸಮಿತಿಯಲ್ಲಿ ಇದ್ದೀನಿ ಅಂತ ತಗೊಳ್ಳಿ. ಕಾರಣ ಯಾಕಂತ ಹೇಳಿದ್ರೆ, ನಾನು ಕಂಪ್ಲೇಂಟ್ ಮಾಡಕ್ ಹೋಗಿದ್ದೆ. ನಮ್ಮ ವಕ್ಫ್ ಆಫೀಸರು ಕೈ ತುಳ್ಕೊಂಡ್ರು, ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ರು. ಗೊತ್ತಾಗೋದು ಬೇಡ ಸರ್, ಇರೋ ಡಾಕ್ಯುಮೆಂಟ್ ಮೇಲೆ ಏನಾದ್ರು ಮಾಡಕ್ ಹೇಳಿ ಸರ್. ಪ್ರೊಸೀಜರ್ ಎಲ್ಲಿದೆ ಅಂತ ಕೇಳಿದ್ರು. ಏನ್ ಪ್ರೊಸೀಜರು? ಅಲ್ಲ ಅವರು ಇದಾರೆ ಇದು ಏನೇನೋ ಕೇಳ್ತಾ ಇರ್ತಾರೆ ಸರ್, ಅದು ಹೇಳಕ್ಕಾಗಲ್ಲ. ಬೆಸ್ಟ್ ಏನಿದೆ, ಅಂಡರ್ಟೇಕಿಂಗ್ ಇರೋದು ಇವ್ರ ಹತ್ರ ತಕೊಂಡ್ಬಿಟ್ರೆ ಒಂದ್ಸಲಿ ಲಾ ವಿಲ್ ಕ್ಯಾಚ್ ದೇಮ್. ಅವ್ರಿಗೆ ಅಂತ ಇಲ್ಲ, ನನ್ಗೆ ಅಂತ ಇಲ್ಲ, ಎಲ್ಲರಿಗೂ ಕಾನೂನು ಇರದೆ ಲಾ ವಿಲ್ ಕ್ಯಾಚ್ ದೇಮ್. ನಾನ್ ಎತ್ತಾ ಇದ್ದೀನಿ, ನಾಳೆ ದಿವಸ ನಾನು ಇರಲ್ಲ, ಸೊತ್ತೋಗಿರ್ತೇನೆ, ಬೇರೆಯವ್ನು ಎತ್ತಾನೆ, ಅವ್ನು ಹಿಡ್ಕೊಂಡು ಬರ್ತಾನೆ. ಯಾರೋ ಇದು ಸಣ್ಣ ಇನ್ನರ್ ಸರ್ಕಲ್ಸ್. ಇದು ಅಂಡರ್ಟೇಕಿಂಗ್ ತಗೊಳ್ಳಿ. ಅಂಡರ್ಟೇಕಿಂಗ್ ತಗೊಂಡು ಈ ಸೆಲೆಕ್ಷನ್ ಪ್ರೋಸೆಸ್ಗೆ ಮಸ್ಟ್ ಮಾಡಿ. ಎಲೆಕ್ಷನ್ ಪ್ರೋಸೆಸ್ಗೆ ಮಸ್ಟ್ ಮಾಡಿ. ಸೆಲೆಕ್ಷನ್ ಇಲ್ಲ, ದಯವಿಟ್ಟು ಸೆಲೆಕ್ಷನ್ ತೆಗಿ. ಸೆಲೆಕ್ಷನ್ ಪ್ರೋಸೆಸ್ ಇದೆ ಅಲ್ಲಿ ಏನೇನು ಡಿಫಿಕಲ್ಟೀಸ್ ಇದು ಮಾಡಿಬಿಟ್ಟು ಇವ್ರು ಏನು ಮಾಡ್ತಾರೆ, ಎಲೆಕ್ಷನ್ ಪ್ರೋಸೆಸ್ಗೆ ಮುಚ್ಚಾಕ್ತಾರೆ, ಸೆಲೆಕ್ಷನ್ ಪ್ರೋಸೆಸ್ಗೆ ಬರ್ತಾರೆ. ಸೆಲೆಕ್ಷನ್ ನಲ್ಲಿ ಅವ್ರಿಗೆ ಯಾರ್ಯಾರು ಅವ್ರ ಮಾತ್ರ ಇವ್ರು ಯಾರು ಬೇಕು, ಯಾವ ಕಮಿಟಿನಲ್ಲಿ ಯಾರು ಕೂತ್ಕೋಬೇಕು, ಇವ್ರು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥದ್ದು 15 ವರ್ಷದಿಂದ ನಡೀತಾ ಇದೆ. ಒಂದೇ ಕಡೆ 15 ಇಯರ್ಸ್ ಇಂದ ನಡೀತಾ ಇದೆ.
ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಇದೆ, ಎಲೆಕ್ಷನ್ ಪ್ರೊಸೆಸ್ಸೇ ಇಲ್ಲ, ಮುಚ್ಚಾಕ್ಬಿಟ್ಟವ್ರೆ. ಜಾಸ್ತಿ ತಕರಾರ್ ಇದು ಅದು ಅಂತ ಚಾಲು ಆಗ್ಬಿಟ್ರೆ ಅಡಾಕ್ ಕಮಿಟಿ ಬಂದ್ಬಿಡ್ತದೆ. ಅಡಾಕ್ ಕಮಿಟಿ ಮೀನ್ಸ್ ಫಾರ್ 1 year. ಒಂದು ಹಾಲು ಬಿಸಿ ಆಗೋದು ಟೈಮ್ನಲ್ಲಿ ಒಂದು ನೀರು ಹೊಡೆದಂಗೆ ಅಡಾಕ್ ಕಮಿಟಿ ಇವರೇ, ಆ ಅಡಾಕ್ ಕಮಿಟಿನಲ್ಲೂ ಇವರೇ ಸರ್. ಯಾರು ಬೇರೆಯವ್ರು. ಗ್ರೇಟ್ ಗ್ರೇಟ್ ಗ್ರೇಟ್. ಏನ್ ನಡೀತಾ ಇದೆ, ದಯವಿಟ್ಟು ಇಲ್ಲಿ ಸಮಸ್ಯೆ ಇದೆ ಅನ್ನುವಂತಹದ್ದನ್ನ ಅಲೀಂ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಈ ಸಂಚಿಕೆಯ ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಂತೂ ತಿಳಿತಾ ಇದೆ, ಸಮಥಿಂಗ್ ಇಸ್ ರಾಂಗ್. ಯಾವುದೋ ಒಬ್ಬ ವ್ಯಕ್ತಿ ಒಂದು ಕಮಿಟಿಯಿಂದ ಇನ್ನೊಂದು ಕಮಿಟಿಗೆ ಸದಸ್ಯತ್ವವನ್ನು ತೆಗೆದುಕೊಳ್ಳುವಂತದ್ದೇ ತಪ್ಪು ಅನ್ನುವಂತಹದ್ದು ಸರ್ಕಿಲ್ ಹೇಳ್ತದೆ, ಬೈಲದಲ್ಲಿ ಹೇಳ್ತದೆ ಅಂತ ಹೇಳಿದ್ರೆ, ಪದೇ ಪದೇ ಬುದ್ಧಿ ಹೇಳಬೇಕಾದಂತಹ ಜನರ ಇದು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ ಅನ್ನುವಂತಹದ್ದು ಸ್ಪಷ್ಟ. ಮತ್ತಷ್ಟು ಮಗದಷ್ಟು ಚರ್ಚೆ ಮಾಡೋಣ. ಮುಸ್ಲಿಂ ಸಮುದಾಯಕ್ಕೆ ನಿಜಕ್ಕೂ ಸಮಸ್ಯೆ ಮಾಡ್ತಾ ಇದ್ದೀರಿ, ಇದು ಒಳ್ಳೆಯದಲ್ಲ.